ವಿಡಿಯೋ ವೀರ್ಯ ಕಾಲ್ಬೆರಳು ಸಿಕ್ಕಿ ಬಿದ್ದಿದ್ ಹೇಗೆ ಪ್ರಜ್ವಲ್ ರೇವಣ್ಣ ಹೇಗಿತ್ತು ಗೊತ್ತಾ 14 ತಿಂಗಳ ತನಿಖೆ. ನಮಸ್ಕಾರ ಸ್ನೇಹಿತರೆ. ಹಾಸನದ ಮಾಜಿ ಸಂಸದ ಅತ್ಯಾಚಾರ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಕೆಆರ್ ನಗರ ಮಹಿಳೆ ಕೇಸಲ್ಲಿ ಪ್ರಜ್ವಲ್ ಗರಿಷ್ಠ ಶಿಕ್ಷೆಗೆ ತುತ್ತಾಗಿದ್ದು 14 ತಿಂಗಳಲ್ಲೇ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಲಾಗಿದೆ. ಸ್ನೇಹಿತರೆ, ಈ ಪ್ರಕರಣ ರಾಜಕೀಯವಾಗಿ ಸಾಮಾಜಿಕ ವಲಯದಲ್ಲಿ ಒಂದ್ ಕಡೆ ತೀವ್ರ ಚರ್ಚೆಯಾಗ್ತಿದ್ರೆ ಮತ್ತೊಂದ್ ಕಡೆ ಅಪರಾಧ ಲೋಕದಲ್ಲೂ ಹಲವರ ಕುತೂಹಲ ಕೆರಳಿಸಿದೆ. ಹೆಚ್ಚಿನ ಸಾಕ್ಷಿ ಇಲ್ದೇ ಇದ್ರೂ, ಯಾವುದೇ ವಿಡಿಯೋದಲ್ಲೂ ಆತನ ಮುಖ ತೋರಿಸದೇ ಇದ್ರೂ ಪೊಲೀಸರು ಇದನ್ನ ಹೇಗೆ ಸಾಬೀತು ಮಾಡಿದ್ರು, ಪೊಲೀಸರು ಇದನ್ನ ಹೇಗೆ ಪತ್ತೆ ಹಚ್ಚಿದ್ರು ಅನ್ನೋ ಅಚ್ಚರಿ ವ್ಯಕ್ತವಾಗ್ತಿದೆ. ಈ ವರದಿಯಲ್ಲಿ ಅದರ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಪ್ರಜ್ವಲ್ ಕೇಸ್ನ ತನಿಖೆಯಲ್ಲಿ ನಿಜಕ್ಕೂ ನಡೆದಿದ್ದೇನು, ಬಟ್ಟೆ, ವಿಡಿಯೋ, ಕಾಲ್ಬೆರಳು ಇವುಗಳನ್ನ ಇಟ್ಕೊಂಡೇ ಪೊಲೀಸರು ಈ ಪ್ರಕರಣವನ್ನ ಹೇಗೆ ಭೇದಿಸಿದ್ರು, ಈ ತನಿಖೆಯಲ್ಲಿ ಪೊಲೀಸರು ಎದುರಿಸಿದ ಸವಾಲು ಏನು, ಜಪಾನ್ ಟರ್ಕಿ ತಂತ್ರಜ್ಞಾನಗಳು ಇಲ್ಲಿ ಹೇಗೆ ಹೆಲ್ಪ್ ಮಾಡಿದ್ವು, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. ಸಾವಿರಾರು ವಿಡಿಯೋ, ಮುಖ ನಾಪತ್ತೆ. ಸ್ನೇಹಿತರೆ, ಈ ಕೇಸ್ ತನಿಖಾ ಲೋಕದಲ್ಲಿ ಹೆಚ್ಚು ಚರ್ಚೆಯಾಗೋಕೆ ಕಾರಣ ಅಪರಾಧಿ ಎಲ್ಲೂ ಕೂಡ ತನ್ನ ಗುರುತನ್ನ ಬಿಟ್ಟುಕೊಟ್ಟಿರಲಿಲ್ಲ. ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣಗೆ ಸೇರಿದ 15,000 ಫೋಟೋ, 2,000 ವಿಡಿಯೋ ಇದ್ವಂತೆ. ಇವೆಲ್ಲವೂ ಅಶ್ಲೀಲ ಚಿತ್ರಗಳಾಗಿದ್ದು ಈ ಸಾಕ್ಷಿಗಳನ್ನ ಪ್ರಜ್ವಲ್ ಕಾರು ಚಾಲಕ ಕೊಟ್ಟಿದ್ರು ಎನ್ನಲಾಗ್ತಿದೆ. ಆದ್ರೆ ಈ ಚಿತ್ರಗಳಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಿರ್ಲಿಲ್ಲ. ಇದೇ ಕಾರಣಕ್ಕೆ 2024 ಏಪ್ರಿಲ್ ತಿಂಗಳಲ್ಲೇ ಈ ಸುದ್ದಿ ಹೊರಬಿದ್ರೂ ಏಕಾಏಕಿ ಯಾರನ್ನೂ ಬಂಧಿಸೋಕೆ ಸಾಧ್ಯವಿರಲಿಲ್ಲ. ಅದರಲ್ಲೂ ಈ ಆರೋಪ ಕೇಳಿಬಂದಾಗ ಅಪರಾಧಿ ಒಂದು ಕ್ಷೇತ್ರದ ಸಂಸದನಾಗಿದ್ದ. ಜನಪ್ರತಿನಿಧಿಗಳ ಹಕ್ಕು, ಪ್ರಭಾವಿಗಳು ಸಾಕ್ಷಿ ನಾಶ ಮಾಡೋ ಅಪಾಯ ಎಲ್ಲ ಇತ್ತು. ಹೀಗಾಗಿನೇ ಮೊದಲ ದಿನದಿಂದ ಪೊಲೀಸರು ಜಾಗರೂಕವಾಗಿ ತನಿಖೆ ನಡೆಸಬೇಕಿತ್ತು. ಏಪ್ರಿಲ್ 20ನೇ ತಾರೀಕು ಪ್ರಜ್ವಲ್ ಎಲೆಕ್ಷನ್ ಏಜೆಂಟ್ ಚುನಾವಣಾ ಆಯೋಗದ ಮುಂದೆ ಸಂಸದರ ವಿಡಿಯೋಗಳನ್ನ ಹರಿಬಿಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟ ನಂತರ ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ತು. ಅದಾದ್ಮೇಲೆ ಏಪ್ರಿಲ್ 26ನೇ ತಾರೀಕು ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ಜರ್ಮನಿಗೆ ಪಲಾಯನ ಆದ್ಮೇಲೆ ಏಪ್ರಿಲ್ 27ನೇ ತಾರೀಕು ಸರ್ಕಾರ ಈ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ವಹಿಸಿತ್ತು. ಕೇಸ್ ಎಸ್ಐಟಿ ಹೆಗಲಿಗೆ ಬಿದ್ದ ಮರುದಿನ ಅಂದ್ರೆ ಏಪ್ರಿಲ್ 28ನೇ ತಾರೀಕೆ ಮಾಜಿ ಸಚಿವ, ಹಾಲಿ ಶಾಸಕ ಎಚ್.ಡಿ. ರೇವಣ್ಣ ಮೇಲೂ ಲೈಂಗಿಕ ಕಿರುಕುಳದ ಆರೋಪ ಬಂತು. ಈ ಹಿಂದೆ ಮನೆ ಕೆಲಸ ಮಾಡ್ತಿದ್ದ ಮಹಿಳೆಯೊಬ್ರು ದೊಡ್ಡ ರೇವಣ್ಣ ಮೇಲೆ ಕೇಸ್ ದಾಖಲಿಸಿದ್ರು. ಇದಾದ ನಂತರ ಏಪ್ರಿಲ್ 30ನೇ ತಾರೀಕು ಪ್ರಜ್ವಲ್ ರೇವಣ್ಣಗೆ ಪಕ್ಷದಿಂದ ಕ್ಲೀನ್ ಚಿಟ್ ಕೊಡ್ಲಾಯ್ತು. ಹೀಗಾಗಿ ಪ್ರಕರಣ ದಿನದಿನಕ್ಕೂ ತೀವ್ರ ಸ್ವರೂಪ ಪಡೀತು. ಇದರ ನಂತರ ಮೇ 2ನೇ ತಾರೀಕು ಪ್ರಜ್ವಲ್ಗೆ ಪೊಲೀಸರು ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ರು. ಆತ ಹೊರದೇಶದಲ್ಲಿದ್ದ ಕಾರಣ ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಗಳ ಸಹಾಯ ಕೋರಲಾಯಿತು. ಮೇ 4ನೇ ತಾರೀಕು ಅಪಹರಣಕ್ಕೊಳಗಾದ ಮಹಿಳೆಯನ್ನ ರಕ್ಷಣೆ ಮಾಡಲಾಯಿತು. ಈ ಎಲ್ಲಾ ಗದ್ದಲಗಳು ಮುಗಿದು 1 ತಿಂಗಳು ಆಗೋ ಹೊತ್ತಿಗೆ ಪ್ರಜ್ವಲ್ ಮತ್ತೆ ದೇಶಕ್ಕೆ ಬಂದು ಕಾನೂನು ಎದುರಿಸೋ ಅನಿವಾರ್ಯತೆ ಬಂತು. ಮೇ 31ನೇ ತಾರೀಕು ಅಪರಾಧಿ ಬೆಂಗಳೂರಿಗೆ ಬಂದ ಕೂಡ್ಲೆ ಎಸ್ಐಟಿ ಆತನನ್ನ ಬಾಡಿ ವಾರೆಂಟ್ ಹೆಸರಲ್ಲಿ ವಶಕ್ಕೆ ಪಡ್ಕೊಂಡ್ಬಿಡ್ತು. ಅಲ್ಲಿಂದ ಇಲ್ಲಿ ತನಕ ಈ ಪ್ರಕರಣದ ತನಿಖೆ ನಡೆದಿದೆ. ಸ್ನೇಹಿತರೆ, ಈ ತನಿಖೆಯ ಮೊದಲ ಚಾಲೆಂಜ್ ಏನಿತ್ತು ಅಂದ್ರೆ ಈ ವಿಡಿಯೋ ಅಸಲಿನ ಅಥವಾ ಫೇಕಾ ಅನ್ನೋ ಸ್ಪಷ್ಟತೆ ಬೇಕಿತ್ತು. ಈಗಿನ ತಂತ್ರಜ್ಞಾನದಲ್ಲಿ ಯಾರ ಮುಖವನ್ನು ಯಾವ ವಿಡಿಯೋಗಾದ್ರೂ ಅಂಟಿಸಿ ದುರ್ಬಳಕೆ ಮಾಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ ಇವು ನಿಜಾನ ಅಲ್ವಾ ಅಂತ ಟೆಸ್ಟ್ ಮಾಡಲಾಗಿತ್ತು. 2024 ಆಗಸ್ಟ್ ತಿಂಗಳಲ್ಲೇ ಇದು ಅಸಲಿ ವಿಡಿಯೋ ಅನ್ನೋದು ಗೊತ್ತಾಗಿತ್ತು. ಇನ್ನು ವಿಡಿಯೋ ಅಸಲಿಯಾದ್ರೂ ಈ ವಿಡಿಯೋಗಳಲ್ಲಿದ್ದು ಯಾರು ಅನ್ನೋ ಸ್ಪಷ್ಟತೆ ಸಿಕ್ಕಿರ್ಲಿಲ್ಲ. ಯಾವ ವಿಡಿಯೋದಲ್ಲೂ ಅಪರಾಧಿ ಗುರುತು ನೇರವಾಗಿ ಸಿಗದ ಕಾರಣ ಪೊಲೀಸರು ಯಾವುದೇ ನಿರ್ಧಾರಕ್ಕೆ ಬರೋ ಹಾಗಿರ್ಲಿಲ್ಲ. ಹೀಗಾಗಿ ಗುರುತು ಪತ್ತೆ ಮಾಡೋಕೆ ಪೊಲೀಸರು ಹೊಸ ಟ್ಯಾಕ್ಟಿಕ್ ಅನ್ನ ಬಳಸಿದ್ರು. ಕೇಸ್ ಜಟಿಲವಾಗಿದ್ದ ಕಾರಣ ಬೇರೆ ದೇಶಗಳಲ್ಲಿ ಆಗಿದ್ದ ಕೇಸ್ಗಳನ್ನ ಪೊಲೀಸರು ಸ್ಟಡಿ ಮಾಡಿದ್ರು. ಟರ್ಕಿ ಮತ್ತು ಜಪಾನ್ ನಡೆಸಿರೋ 2 ರಿಸರ್ಚ್ ಸ್ಟಡಿಗಳನ್ನ ಸ್ಟಡಿ ಮಾಡಲಾಯಿತು. ಅಂದ್ಹಾಗೆ ಅಲ್ಲೂ ಕೂಡ ಇದೇ ತರ ನಡೆದಿತ್ತು. ಟರ್ಕಿಯಲ್ಲಿ ಮಕ್ಕಳ ಲೈಂಗಿಕ ದೌರ್ಜನ್ಯ ವಿಡಿಯೋ ಅಪರಾಧಗಳಲ್ಲಿಯೂ ಅಪರಾಧಿಗಳ ಮುಖ ಕಾಣಿಸ್ತಿರ್ಲಿಲ್ಲ, ಮಕ್ಕಳ ಮುಖ ಮಾತ್ರ ಕಾಣಿಸ್ತಿತ್ತು. ಹೀಗಾಗಿ ಆ ಪ್ರಕರಣದ ತನಿಖೆಯ ಮಾಡೆಲ್ ಅನ್ನ ಇಲ್ಲೂ ಬಳಸಲಾಯಿತು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 37,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರ್ ಎಲ್ಲ ಇರುತ್ತೆ.
ಹೊರಡೋ ದಿನ ಆಗಸ್ಟ್ 28, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಈ ಸ್ಟಡಿಯಲ್ಲಿ ವಿಡಿಯೋದಲ್ಲಿರೋ ಜನನಾಂಗಗಳ ದೈಹಿಕ ಗುಣಲಕ್ಷಣಗಳನ್ನ ಕ್ಯಾಪ್ಚರ್ ಮಾಡಿ ಅದನ್ನ ಶಂಕಿತ ವ್ಯಕ್ತಿಯ ದೇಹಕ್ಕೆ ಹೋಲಿಕೆ ಮಾಡಿ ಅಪರಾಧಿಯನ್ನ ಪತ್ತೆ ಮಾಡೋದನ್ನ ತಿಳಿಸಿಕೊಡಲಾಗಿದೆ. ಈಗಾಗಲೇ ಈ ರೀತಿ ಜನನಾಂಗಗಳನ್ನ ಕಂಪೇರ್ ಮಾಡಿ ಶಂಕಿತನನ್ನ ಗುರುತಿಸೋ ಪ್ರಕ್ರಿಯೆಯನ್ನ ಹಲವು ದೇಶಗಳು ನಡೆಸಿವೆ. ಸೊ ಇಲ್ಲೂ ಕೂಡ ಅದೇ ಆಯ್ತು. ಆರಂಭದಲ್ಲಿ ಅಪರಾಧಿಯಿಂದ ಜನರಲ್ ಮೆಡಿಕಲ್ ಟೆಸ್ಟ್ ನಡೆಸೋಕೆ ಒಪ್ಪಿಗೆ ಸಿಕ್ತು. ಆದ್ರೆ ದೇಹದ ಫೋಟೋ ತೆಗೆಯೋಕೆ ಅನುಮತಿ ನೀಡಿರ್ಲಿಲ್ಲ. ಖಾಸಗಿತನಕ್ಕೆ ಧಕ್ಕೆಯಾಗುತ್ತೆ ಅನ್ನೋ ಕಾರಣ ಕೊಟ್ಟು ಪರೀಕ್ಷೆಗೆ ಸಹಮತಿ ಸಿಗ್ಲಿಲ್ಲ. ಆದ್ರೆ ಸಿಆರ್ಪಿಸಿ ಸೆಕ್ಷನ್ 53A ಅಡಿಯಲ್ಲಿ ಪ್ರಜ್ವಲ್ ದೇಹದ ಫೋಟೋ ತೆಗೆಯೋಕೆ ಅಧಿಕಾರಿಗಳು ಕೋರ್ಟ್ ಅನುಮತಿ ಪಡೆದ್ರು. ಇದರ ಪ್ರಕಾರ ಅಧಿಕಾರಿಗಳಿಗೆ ಆರೋಪಿಯ ದೇಹದ ಭಾಗಗಳನ್ನ ಪರೀಕ್ಷೆ ಮಾಡೋ ಹಕ್ಕು ಇರುತ್ತೆ. ಸೊ ವಿಡಿಯೋದಲ್ಲಿ ಇರೋ ವ್ಯಕ್ತಿ ಮತ್ತು ವಶಕ್ಕೆ ಪಡೆದಿರೋ ವ್ಯಕ್ತಿ ಇಬ್ರು ಒಂದೇನಾ ಅಂತ ಪರೀಕ್ಷೆ ಶುರುವಾಯ್ತು. ಅಧಿಕಾರಿಗಳು ಹೇಳಿರೋ ಪ್ರಕಾರ ವಿಡಿಯೋದಲ್ಲಿದ್ದ ಪ್ರಜ್ವಲ್ ದೇಹದ ಅಂಗೈ, ಬೆರಳುಗಳು, ಜನನಾಂಗ, ಮೊಣಕಾಲು ಮತ್ತು ಪಾದಗಳ ಸ್ಕ್ರೀನ್ ಶಾಟ್ ಅನ್ನ ಲ್ಯಾಬ್ಗೆ ಕಳಿಸಲಾಯಿತು. ವಿಧಿವಿಜ್ಞಾನ, ಚರ್ಮರೋಗ, ಮೂತ್ರಶಾಸ್ತ್ರ ಮತ್ತು ಮೂಳೆ ಚಿಕಿತ್ಸಾ ವಿಭಾಗಗಳ ತಜ್ಞರು ಇದನ್ನ ಟೆಸ್ಟ್ ಮಾಡಿದ್ರು. ಅಲ್ಲಿ ಅಂಗಗಳು ನಿರ್ದಿಷ್ಟ ಮೂಳೆ ರಚನೆ ಮತ್ತು ಆಕಾರವನ್ನ ಹೊಂದಿದ್ದು ಕಾಲ್ಬೆರಳುಗಳಲ್ಲಿ ಒಂದು ಬಾಗಿರೋದು ಸಿಕ್ಕಿತ್ತು. ಅಲ್ಲದೆ ಪ್ರಜ್ವಲ್ ಎಡಗೈ ಮಧ್ಯದ ಬೆರಳಿನಲ್ಲಿ ಮಚ್ಚೆ ಇದ್ದು ಎಡಗೈನಲ್ಲಿ ಗಾಯದ ಗುರುತು ಇತ್ತು. ಜೊತೆಗೆ ಬಹುತೇಕ ವಿಡಿಯೋಗಳನ್ನ ರೇವಣ್ಣ ಬಲಗೈಯಲ್ಲೇ ಮಾಡಿರೋದನ್ನ ತನಿಖಾ ತಂಡ ಪತ್ತೆ ಹಚ್ಚಿತ್ತು. ಅಲ್ಲದೆ ಪ್ರಜ್ವಲ್ ದೇಹದ ಫೋಟೋ ಮತ್ತು ವಿಡಿಯೋದಲ್ಲಿ ಕಾಣಿಸಿಕೊಂಡ ವ್ಯಕ್ತಿಯ ಅಂಗಾಂಗಗಳಿಗೆ ಹೋಲಿಕೆ ಮಾಡಿದಾಗ ಅವರಿಬ್ರು ಒಂದೇ ಅಂತ ಹೇಳೋಕೆ 10 ಗುರುತುಗಳು ಸಿಕ್ಕಿದ್ವು. ಇನ್ನು ಅಪರಾಧಿ ಸಣ್ಣ ಸ್ವರದಲ್ಲಿ ಮಾತಾಡ್ತಾ ಇದ್ದಿದ್ದು ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಿತ್ತು. ಸಂತ್ರಸ್ತೆಯ ದನಿ ಕೂಡ ಅಲ್ಲಿ ಕೇಳಿ ಬಂದಿತ್ತು. ಈ ಎರಡನ್ನೂ ಪರೀಕ್ಷೆಗೆ ಒಳಪಡಿಸಿದಾಗ ಅದು ಅಪರಾಧಿ ಮತ್ತು ಸಂತ್ರಸ್ತೆಯ ದನಿ ಅನ್ನೋದು ದೃಢವಾಗಿತ್ತು. ಇದಾದ ನಂತರ ಸ್ಥಳ ಪರಿಶೀಲನೆ ಶುರುವಾಯಿತು. ಪ್ರಜ್ವಲ್ ರೇವಣ್ಣ ಈ ಕುಕೃತ್ಯ ಮಾಡಿದ್ದ ಜಾಗಗಳ ಮೂಲಕ ಅಪರಾಧಿ ಈತನೇನಾ ಅನ್ನೋ ಕುರಿತು ಇನ್ನಷ್ಟು ಕ್ಲಾರಿಟಿ ಬೇಕಿತ್ತು. ಹೀಗಾಗಿ ವಿಡಿಯೋದಲ್ಲಿದ್ದ ಮನೆ, ಫಾರ್ಮ್ ಹೌಸ್ ಎಲ್ಲಾ ಕಡೆ ಸ್ಥಳ ಮಹಜರು ನಡೆಸಲಾಯಿತು. ವಿಡಿಯೋದಲ್ಲಿ ಕಾಣ್ತಿದ್ದ ಬ್ಯಾಕ್ಗ್ರೌಂಡ್, ಫ್ಲೋರ್ಗೆ ಹಾಕಿದ್ದ ಟೈಲ್ಸ್, ಗೋಡೆ, ರೂಮ್ ಡಿಸೈನ್ ಎಲ್ಲವೂ ಅದರಲ್ಲಿ ಮ್ಯಾಚ್ ಆಗ್ತಿದ್ವು. ಇದೇ ವೇಳೆ ಫಾರ್ಮ್ ಹೌಸ್ನಲ್ಲಿ ಸಿಕ್ಕಿದ್ದ ಬಟ್ಟೆ ಕೂಡ ಪ್ರಕರಣದಲ್ಲಿ ಪ್ರಮುಖ ಎವಿಡೆನ್ಸ್ ಆಯಿತು. ಅತ್ಯಾಚಾರಕ್ಕೆ ಒಳಗಾಗಿದ್ದ ಮಹಿಳೆ ತೋಟದ ಮನೆಯಲ್ಲಿದ್ದ ಸೇವಕರ ಕ್ವಾರ್ಟರ್ಸ್ನಲ್ಲಿ ತಮ್ಮ ಒಳ ಉಡುಪು ಬಿಟ್ಟು ಹೋಗಿದ್ರು. ಅಧಿಕಾರಿಗಳು ಫಾರ್ಮ್ ಹೌಸ್ ಹುಡುಕಿದಾಗ ಆ ಬಟ್ಟೆ ಸಿಕ್ತು. ಅದನ್ನ ಲ್ಯಾಬ್ಗೆ ಕಳಿಸಿದಾಗ ಅದರಲ್ಲಿದ್ದ ವೀರ್ಯದ ಕುರುಹುಗಳು ಪ್ರಜ್ವಲ್ ವೀರ್ಯ ಕುರುಹುಗಳಿಗೆ ಹೊಂದಿಕೆಯಾಗ್ತಿದ್ವು. ಅಲ್ಲದೆ ಸಂತ್ರಸ್ತ ಮಹಿಳೆಯ DNA ಕುರುಹುಗಳು ಕೂಡ ಅದರಲ್ಲಿ ಸಿಕ್ಕಿದ್ವು. ಘಟನೆ ನಡೆದು 3 ವರ್ಷ ಆಗಿದ್ರೂ ಕೂಡ ಯಾರೂ ಆ ಬಟ್ಟೆಯನ್ನ ಮುಟ್ಟಿರ್ಲಿಲ್ಲ. ಹೀಗಾಗಿ ಅಲ್ಲೂ ಕೂಡ ಪ್ರಜ್ವಲ್ ವಿರುದ್ಧ ಸಾಕ್ಷಿಗಳು ಸಿಕ್ಕಿದ್ವು. ಇವೆಲ್ಲಕ್ಕಿಂತ ಮುಖ್ಯವಾಗಿ ಸಂತ್ರಸ್ತ ಮಹಿಳೆಯ ಹೇಳಿಕೆ ಮುಖ್ಯವಾಗಿತ್ತು. ಸಂತ್ರಸ್ತ ಮಹಿಳೆ ತನ್ನ ಮೇಲೆ ಆಗಿರೋ ದೌರ್ಜನ್ಯದ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರು. ತಮ್ಮ ದುಃಖವನ್ನ ಹೇಳ್ಕೊಳ್ಳುವಾಗ ಅವರು ಅನೇಕ ಬಾರಿ ಕಣ್ಣೀರು ಹಾಕಿದ್ರು. ಇದೆಲ್ಲವನ್ನ ಆಲಿಸಿದ ಕೋರ್ಟ್ ಈಗ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಸ್ನೇಹಿತರೆ, ಹಾಗ್ ನೋಡಿದ್ರೆ ಪ್ರಜ್ವಲ್ ಮತ್ತು ಅವರ ವಕೀಲರು ಸತತವಾಗಿ ಜಾಮೀನು ಮನವಿ ಮಾಡಿ ಕೋರ್ಟ್ ಬಾಗಿಲು ತಟ್ಟಿದ್ರು. ಆದ್ರೆ ಜೂನ್ 26ನೇ ತಾರೀಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದನ್ನ ನಿರಾಕರಣೆ ಮಾಡಿತು. ಜುಲೈ 5, 2024ರಲ್ಲಿ ಮತ್ತೆ ಪ್ರಜ್ವಲ್ ಮತ್ತು ಆತನ ವಕೀಲರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಈ ಮಧ್ಯೆ ಆಗಸ್ಟ್ 23ನೇ ತಾರೀಕು ಪ್ರಕರಣದಲ್ಲಿ SIT ಮೊದಲ ಆರೋಪ ಪಟ್ಟಿ ಸಲ್ಲಿಸಿತ್ತು. ಸೆಪ್ಟೆಂಬರ್ 9ರಲ್ಲಿ 1632 ಪುಟಗಳ 2ನೇ ಚಾರ್ಜ್ ಶೀಟ್ ಸಬ್ಮಿಟ್ ಆಯಿತು. ಅಕ್ಟೋಬರ್ 21ನೇ ತಾರೀಕು 2 ಅತ್ಯಾಚಾರ ಪ್ರಕರಣಗಳು ಮತ್ತು 1 ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಹೈಕೋರ್ಟ್ ಜಾಮೀನು ನಿರಾಕರಣೆ ಮಾಡಿತು. ಆಮೇಲೆ ನವೆಂಬರ್ 2ನೇ ತಾರೀಕು ಅತ್ಯಾಚಾರ ಸಂತ್ರಸ್ತೆಯ ಒಳ ಉಡುಪುಗಳಲ್ಲಿ ಪ್ರಜ್ವಲ್ DNA ಪತ್ತೆಯಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ಮೇಲೆ ಪ್ರಜ್ವಲ್ ವಿರುದ್ಧ ದೊಡ್ಡ ಸಾಕ್ಷಿ ಸಿಕ್ಕಿದ್ದು ಗೊತ್ತಾಯಿತು. ನವೆಂಬರ್ 11ನೇ ತಾರೀಕು ಸುಪ್ರೀಂ ಕೋರ್ಟ್ ಕೂಡ ಪ್ರಜ್ವಲ್ ಜಾಮೀನು ಅರ್ಜಿಯನ್ನ ರಿಜೆಕ್ಟ್ ಮಾಡಿತು. ನಂತರ ಜನವರಿ 16ರಲ್ಲಿ ಅತ್ಯಾಚಾರ ಪ್ರಕರಣದ ಎಲ್ಲಾ ಡಿಜಿಟಲ್ ಸಾಕ್ಷಿಗಳ ಪ್ರತಿ ಕೊಡಿ ಅಂತ ಪ್ರಜ್ವಲ್ ಮತ್ತವರ ವಕೀಲರು ಮನವಿ ಮಾಡಿದ್ರು. ಆ ಮನವಿಯನ್ನ ಕರ್ನಾಟಕ ಹೈಕೋರ್ಟ್ ರಿಜೆಕ್ಟ್ ಮಾಡಿತು. ಆಮೇಲೆ ಮೇ 1ನೇ ತಾರೀಕು ಹೊಸ ವಕೀಲರನ್ನ ನೇಮಿಸ್ತೀವಿ ಅಂಥೇಳಿ ಅಪರಾಧಿಯ ತಾಯಿ ಭವಾನಿ ರೇವಣ್ಣ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಅದನ್ನು ಕೋರ್ಟ್ ರಿಜೆಕ್ಟ್ ಮಾಡಿತು. ಆಮೇಲೆ ಮೇ 2ನೇ ತಾರೀಕು ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾಯಿತು. ಜುಲೈ 18ರಲ್ಲಿ ವಿಚಾರಣೆ ಮುಕ್ತಾಯ ಆಯಿತು. ತೀರ್ಪನ್ನ ಜುಲೈ 30ಕ್ಕೆ ಕಾಯ್ದಿರಿಸಿತ್ತು. ಆಮೇಲೆ ಈ ತೀರ್ಪನ್ನ ಆಗಸ್ಟ್ 1ಕ್ಕೆ ಮುಂದೂಡಲಾಯಿತು. ಆಗಸ್ಟ್ 1ರಲ್ಲಿ ದೋಷಿ ಅಂತ ತೀರ್ಪು ಕೊಟ್ಟು ಆಗಸ್ಟ್ 2ನೇ ತಾರೀಕು ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ.